ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ದೇವರಾಜ್, ಬ್ಯಾಂಗ್ಳೂರಿಂದ. ಇವತ್ತು ನನ್ನ ಈ ಚಾನಲ್ ಮುಖಾಂತರ ನಿಮ್ಮ ಮುಂದೆ ಒಂದು ಒಳ್ಳೆ ಇನ್ಫಾರ್ಮೇಷನ್, ಒಂದು ಒಳ್ಳೆ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಲೈವ್ ಬರ್ತಾ ಇದ್ದೀನಿ ಈ ಒಂದು ಚಾನಲ್ ಮುಖಾಂತರ. ನಾವೊಂದು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಎಂಪ್ಲಾಯಿ ನನ್ನ ನೌಕರಿ ಉಳಿಯುತ್ತೋ ಇಲ್ವೋ, ಅಥವಾ ನೌಕರಿ ಇದ್ದರೆ ಕಂಪ್ಲೀಟ್ ಸ್ಯಾಲ್ರಿ ಬರುತ್ತೋ ಇಲ್ವೋ ಅಲ್ವಾ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಅಫ್ಕೋರ್ಸ್ ಎಲ್ಲರೂ ಗೊತ್ತಿರೋ ವಿಚಾರ, ಒಂದು ಲಾಸ್ಟ್ 1.5 ಇಯರ್ ಬಿಸ್ನೆಸ್ ಎಲ್ಲ ಶಟ್ ಡೌನ್ ಆಗಿದೆ. ಒಂದು ವೇಳೆ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೂ ಮತ್ತೆ ನಾವು ಹಾಕಿರೋ ಬಂಡವಾಳಕ್ಕೆ ತಕ್ಕಂತೆ ಬಿಸ್ನೆಸ್ ಆಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಅಂದರೆ ಅಟ್ಲೀಸ್ಟ್ ಇಟ್ ರಿಕ್ವೈರ್ಸ್ ಮಿನಿಮಮ್ ಅನ್ನೋದು 1.5 ಇಯರ್ ಆರ್ 2 ಇಯರ್ಸ್ ಅಲ್ವಾ ರಿಕವರ್ ಆಗೋದಕ್ಕೆ. ಸೊ ಒಬ್ಬ ಎಂಪ್ಲಾಯಿ ಆಗಿರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಅದು ಇನ್ನು ಯಾವುದೇ ಕೆಲಸವಾಗಿರ್ಬೋದು, ಯಾರಿಗೂ ಇವತ್ತಿನ ಡೇಟಿಗೆ ಒಂದು ಸೆಕ್ಯೂರಿಟಿ ಅನ್ನೋದಿಲ್ಲ. ಅದು ಲೈಫ್ ಸೆಕ್ಯೂರಿಟಿ ಆಗಿರ್ಬೋದು, ನಮ್ಮ ಜಾಬ್ ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ನಮ್ಮ ಇನ್ಕಮ್ ಸೆಕ್ಯೂರಿಟಿ ಆಗಿರ್ಬೋದು ಅಲ್ವಾ. ಸೊ ಈ ಒಂದು ಭಯದ ವಾತಾವರಣದಿಂದ ಆಚೆ ತರಬೇಕು ಅಂದಾಗ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇತ್ತು. ಒಂದು ಒಳ್ಳೆ ಸಿಸ್ಟಮ್ ಬಗ್ಗೆ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಬಂದೆ ಫ್ರೆಂಡ್ಸ್. ಎಸ್, ಈ ಸಿಸ್ಟಮಲ್ಲಿ ಆಲ್ರೆಡಿ ನಾನು ಜಾಯ್ನ್ ಆಗಿದ್ದೀನಿ. ನಾನು ವೆರಿ ಮಚ್ ಕಾನ್ಫಿಡೆಂಟ್. ಸೊ ಐ ಥಾಟ್ ಲೆಟ್ ಮಿ ಶೇರ್ ದಿಸ್ ವಿತ್ ಯು ಆಲ್. ನೀವು ಶೇರ್ ಮಾಡಿ ದಯವಿಟ್ಟು. ಸೊ ಈ ಸಿಸ್ಟಮ್ ಏನು ಅಂತ ನಾನು ಡೀಟೇಲ್ ಆಗಿ ಹೇಳ್ತಾ ಇರ್ತೀನಿ. ಕಮನ್, ಲೆಟ್ಸ್ ಟೇಕ್. ಸೊ ನಮ್ಮ ಸಿಸ್ಟಮ್ ಜಾಯ್ನ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ರೀತಿಯಾದ ಡಿಪಾಸಿಟ್ ಆಗಲಿ, ರಿಜಿಸ್ಟ್ರೇಷನ್ ಚಾರ್ಜಸ್ ಆಗಲಿ, ಅಥವಾ ಮೆಂಬರ್ಶಿಪ್ ಫೀಸ್ ಆಗಲಿ ಕೊಡುವುದಿಲ್ಲ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಮೈ ಡಿಯರ್ ಫ್ರೆಂಡ್ಸ್. ಆದರೆ ನಮ್ಮ ಸಿಸ್ಟಮ್ನ ಜಾಯ್ನ್ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನೀವು ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಒಂದು ಕ್ಯಾನ್ಸಲ್ಡ್ ಚೆಕ್ ಲೀಫ್ನ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸ್ಕ್ಯಾನ್ ಮಾಡಿಕೊಂಡು ಸಾಫ್ಟ್ ಕಾಪಿ ಮಾಡಿ ರೆಡಿ ಇಟ್ಕೊಳ್ಳಿ. ಸೊ ನಮ್ಮ ವೆಬ್ಸೈಟ್ ಲಿಂಕಲ್ಲಿ ಹೋಗಿ ನೀವು ನಿಮ್ಮ ಡೀಟೇಲ್ಸ್ ಮುಖಾಂತರ ಈ 3 ಡಾಕ್ಯುಮೆಂಟ್ಸ್ಗಳನ್ನು ಸಿಸ್ಟಮಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನೀವು ಈಸಿಯಾಗಿ ಮೆಂಬರ್ಶಿಪ್ ಪಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇತ್ತೀಚೆಗೆ ಕೆಲವೊಂದು ನನ್ನ ಫ್ರೆಂಡ್ಸ್ನನ್ನು ಅಪ್ರೋಚ್ ಮಾಡಿದಾಗ, ನನ್ನ ಸಿಸ್ಟಮ್ ಬಗ್ಗೆ ಹೇಳಿದಾಗ, ನಿಮ್ಮ ಸಿಸ್ಟಮ್ ತುಂಬಾ ಕಾಸ್ಟ್ಲಿ ಇದೆಯಪ್ಪ, ನಮ್ಗೆ ವರ್ಕೌಟ್ ಆಗಲ್ಲ ಸೊ ಹಿಂಗೆಲ್ಲ ಮಾತಾಡಿದ್ದಾರೆ ಫ್ರೆಂಡ್ಸ್. ಸೊ ನನಗೆ ಒಂಥರ ನಗು ಬರ್ತಾ ಇದೆ. ಬಿಕಾಸ್ ಯಾಕಂತಂದರೆ ಈ ಸಿಸ್ಟಮ್ ಅಂದರೆ ಏನು ಅಂತ ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ದೇನೆ ಸ್ಟ್ರೇಟ್ ಫಾರ್ವರ್ಡ್ ನೀವು ಕನ್ಕ್ಲೂಷನ್ ಜಂಪ್ ಆಗ್ಬಿಟ್ಟಂಗೆ ದಿಸ್ ಸಿಸ್ಟಮ್ ಇಸ್ ವೆರಿ ಕಾಸ್ಟ್ಲಿ ಅಂತ. ನೋ, ಐ ವಿಲ್ ಗಿವ್ ಯು ದ ಬೆಟರ್ ಪಿಕ್ಚರ್. ನಾನು ನಿಮಗೆ ಈ ಒಂದು ಐಡಿಯಾ ಕೊಡ್ತೀನಿ ಆ್ಯಕ್ಚುಲಿ ನಮ್ಮ ಸಿಸ್ಟಮ್ ಹೆಂಗೆ ವರ್ಕ್ ಮಾಡುತ್ತೆ ಅಂತ, ನಮ್ಮ ಸಿಸ್ಟಮ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ಟ್ರಸ್ಟ್ ಮೀ, ಪ್ರತಿಯೊಂದು ಬೀಟ್ ಮಿಡ್ಲ್ ಕ್ಲಾಸ್ ಆರ್ ಸೂಪರ್ ಫೈನ್ ಹೈ ಕ್ಲಾಸ್ ಎಲ್ಲ ಕ್ಲಾಸ್ಗೂ, ಎಲ್ಲ ವರ್ಗದವ್ರಿಗೂ ಈ ಬಿಸ್ನೆಸ್ ಸೂಟ್ ಆಗುವಂತೆ ಈ ಒಂದು ಸಿಸ್ಟಮ್ನ ಟೇಲರ್ ಮೇಡ್ ಆಗಿ ತುಂಬ ಸಫಿಸ್ಟಿಕೇಟೆಡ್ ಆಗಿ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ನಾನು ನಿಮ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಈಗ ಲೆಟ್ ಅಸ್ ಡೂ ಸಮ್ ಕಾಸ್ಟ್ ಅನಾಲಿಸಿಸ್. ಸೊ ಬೇರೆ ಬಿಸ್ನೆಸ್ಸಲ್ಲಿ ಅಥವಾ ಬೇರೆ ನೀವು ಶಾಪ್ಗಳಲ್ಲಿ ಖರೀದಿ ಮಾಡೋದ್ರಿಂದ ಅಥವಾ ನಮ್ಮ ಒಂದು ಸಿಸ್ಟಮಲ್ಲಿ ಜಾಯ್ನ್ ಆಗಿ ನೀವು ಬಿಸ್ನೆಸ್ ಮಾಡೋದ್ರಿಂದ ಹೆಂಗೆ ನಿಮ್ಗೆ ಕಾಸ್ಟ್ ವರ್ಕ್ ಆಗುತ್ತೆ, ಹೆಂಗೆ ಆ ಕಾಸ್ಟ್ ಮೋರ್ ಆರ್ ಲೆಸ್ ಕಂಪೇರ್ ಟು ಅದರ್ ಕಮರ್ಷಿಯಲ್ ಪ್ರಾಡಕ್ಟ್ಸ್, ಅದರ್ ಕಮರ್ಷಿಯಲ್ ಮಾರ್ಕೆಟ್ಸ್, ನಮ್ಮ ಒಂದು ಸಿಸ್ಟಮಲ್ಲಿ ನಿಮಗೆ ಹೆಂಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ನಿಮಗೆ ಒಂದು ಕ್ಲಾರಿಟಿನ ಕೊಡೋಕ್ಕೆ ಬಯಸ್ತಿದ್ದೀನಿ ಫ್ರೆಂಡ್ಸ್. ಕಮ್ ಟೇಕ್ ಎ ಲುಕ್ ಎಟ್ ದಿಸ್ ಕಾಸ್ಟ್ ಅನಾಲಿಸಿಸ್. ಸೊ ಈಗ ನೀವು ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಕಾಸ್ಟ್ ಅನಾಲಿಸಿಸ್. ಸೊ ಫ್ರೆಂಡ್ಸ್, ಈ ಕಾಸ್ಟ್ ಅನಾಲಿಸಿಸಲ್ಲಿ ನೀವು ನೋಡ್ತಾ ಇದ್ದೀರಾ, ಸಿ ಐ ಟೇಕ್ ಅನ್ ಎಕ್ಸಾಂಪಲ್ ಆಫ್ ₹5,000 to 5,500 ಫರ್ ಮಂತ್. ಅಂದರೆ ಪ್ರತಿ ತಿಂಗಳು ನೀವು 5,000 ಅಥವಾ 5,000ದಿಂದ ₹500 ಪರ್ ಮಂತ್ ನೀವು ಎಕ್ಸ್ಪೆಂಡಿಚರ್ ಮಾಡ್ತೀರಾ ಅಂತ ಇಟ್ಕೊಂಡಿರೋಣ. ಸೊ ಅದ್ರ ಕೆಳಗಡೆ ಬ್ರ್ಯಾಕೆಟಲ್ಲಿ ನೀವು ನೋಡ್ತಾ ಇದ್ದೀರಾ 100 PV ಕಮಿಟ್ಮೆಂಟ್ ಫಾರ್ ದ ಫಾಸ್ಟ್ ಗ್ರೋತ್ ಅಂತ ಹೇಳಿದ್ದೀನಿ. ಏನಿದು ಫಾಸ್ಟ್ ಗ್ರೋತ್ ಅಂತ ನಾನು ಐ ವಿಲ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ಲೆಟ್ ಅಸ್ ಅಸ್ಯೂಮ್ ನೀವು ಒಂದು 5,000ರಿಂದ 5,500 ನೀವು ಮೋದಿ ಕೇರಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ, ಸರಿನಾ. ಸೊ ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆನೇ ಕೆಲವು ಸಮಯದ ಮುಂಚೆ ನಾನು ಎಕ್ಸ್ಪ್ಲೇನ್ ಮಾಡಿದಂಗೆ, ಸೊ ನಿಮಗೆ ಫಸ್ಟ್ 6 ಮಂತ್ ನೀವು ಕಂಟಿನ್ಯೂಸ್ ಆಗಿ ಪರ್ಚೇಸ್ ಮಾಡೋದ್ರಿಂದ 7th ಮಂತಲ್ಲಿ ನಿಮಗೆ ವರ್ತ್ 5,000 ಕೂಪನ್ ಬರುತ್ತೆ ಅಂತ ಹೇಳಿದೆ. ಸೊ ಆವ್ರೇಜ್ ಆಫ್ 6 ಮಂತ್ಸ್, ಫಾರ್ ಎಕ್ಸಾಂಪಲ್ ಇಫ್ ಯು ಡೂಯಿಂಗ್ 5,000 ಎವ್ರಿ ಮಂತ್, ಸೊ 5,000 ಈ ಥರ 6, ಫಾರ್ ಎಕ್ಸಾಂಪಲ್ ಫ್ರಮ್ ಜಾನ್ವರಿ ಟಿಲ್ ಜೂನ್. ಸೊ ಎವ್ರಿ ಮಂತ್ ನೀವು 5,000 to 5,500 ಪರ್ಚೇಸ್ ಮಾಡಿದಾಗ, ಸೊ ನಿಮ್ಮ ಒಂದು ಆವ್ರೇಜ್ ಆಫ್ 6 ಮಂತ್ ಬಂದ್ಬಿಟ್ಟು 5,000 ಆಗುತ್ತೆ ಅಲ್ವಾ. ಸೊ ಆ 5,000 ಆವ್ರೇಜನ್ನು ತೊಗೊಂಡಾಗ 5,000 ಇಂಟು ನಾನು ನಿಮಗೆ ಲಾಯಲ್ಟಿ ಬಂದ್ಬಿಟ್ಟು 120% ಬರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ನೀವು ಈ ಸ್ಟೇಟ್ಮೆಂಟಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ಲಾಯಲ್ಟಿ ಕೂಪನ್ 120%, ದಟ್ ಈಸ್ ₹6,000 ಬರುತ್ತೆ. ಸೊ ಅದಾದ ನಂತರ ನಾನು ಹೇಳಿದೆ ಅಗೇನ್ ಫಾರ್ ದ ನೆಕ್ಸ್ಟ್ 6 ಮಂತ್ಸ್ಗೆ ನೀವು ಇದೇ ಥರ ಪರ್ಚೇಸ್ ಮಾಡಿದಾಗ, ಸೊ ಸೆಕೆಂಡ್ ಹಾಫಲ್ಲೂ ನಿಮಗೆ 5,000 ಇಂಟು 120% ಅಂದರೆ 6,000 ಅಗೇನ್. ಸೊ 6 + 6,000 12,000 ಆಗುತ್ತೆ. ಆಮೇಲೆ ನಾನು ಇದನ್ನು ಹೇಳಿದ್ದೆ, ಸೊ ಎವ್ರಿ ಮಂತ್ ನೀವು 5,000 5,500 ಪರ್ಚೇಸ್ ಮಾಡೋದ್ರಿಂದ ಎವ್ರಿ ಮಂತ್ ನಿಮಗೆ ಮಿನಿಮಮ್ 10% ಆಫರ್ ಇರುತ್ತೆ. ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 10%, that is ₹500 per month. So 500 into 12 months, again it is ₹6,000. So basically ಈ ಸ್ಟೇಟ್ಮೆಂಟಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ನೀವು 6,000 + 6,000 + 6,000, so 18,000 worth free of cost you are getting goods every year.
ಸೊ ಆನ್ ಆನ್ ಆವ್ರೇಜ್ ನಾನು 5 to 5,500 ಎಕ್ಸಾಂಪಲ್ ತೊಗೊಂಡ್ರೆ ಪರ್ ಆ್ಯನಮ್ ದ ಕಾಸ್ಟ್ ವಿಲ್ ಬಿ 66,000. ನೀವು ಮೇಲೆ ನೋಡ್ತಾ ಇದ್ದೀರಾ 66,000. ಸೊ ಔಟ್ ಆಫ್ ದಿಸ್ 66,000, ಸೊ minus 18,000, that is free of cost good that I am getting every half month and monthly offers as well. So that if I deduct that 18,000 and 66,000, so my actual cost per annum would be 48,000 only. ಸೊ 48,000 ಅಂದರೆ ನಾನು ಆವ್ರೇಜ್ ಪರ್ ಮಂತ್ ಮಾಡಿದಾಗ ಹಾರ್ಡ್ಲಿ 3,500 to 4,000 rupees, ವಿಚ್ ಈಸ್ ವೆರಿ ರೀಸನೇಬಲ್ ಫ್ರೆಂಡ್ಸ್. ಎವ್ರಿ ಮಿಡಲ್ ಕ್ಲಾಸ್ ಇರ್ಬೋದು, ಒಂದು ಸೊಫಿಸ್ಟಿಕೇಟೆಡ್ ಫ್ಯಾಮಿಲಿ ಇರ್ಬೋದು, ಸ್ಟ್ಯಾಂಡರ್ಡ್ ಫ್ಯಾಮಿಲಿ ಇರ್ಬೋದು, ದಿಸ್ ಈಸ್ ಮಿನಿಮಮ್ ಕಾಸ್ಟ್ ದಟ್ ವಿ ಇನ್ಕರ್ ಎವ್ರಿ ಮಂತ್ ಇರ್ರೆಸ್ಪೆಕ್ಟಿವ್ ಆಫ್ ದ ಸಿಚುವೇಶನ್ ಆರ್ ಕಂಡೀಷನ್. ಆಮ್ ಐ ರೈಟ್ ಫ್ರೆಂಡ್ಸ್? ಸೊ ಅಪಾರ್ಟ್ ಫ್ರಮ್ ದಿಸ್ 48,000, ಈ 48,000 ನಾವು ಇನ್ನೂ ಫರ್ದರ್ ರಿಕವರ್ ಮಾಡ್ಬೋದು. ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ಕ್ಯಾಶ್ ಬ್ಯಾಕ್ ಬಂದು ಬೀಳ್ತಾ ಇರುತ್ತೆ ಫ್ರಮ್ ದ ಸೆಕೆಂಡ್ ಮಂತಿಂದ ಅಂತ ಹೇಳ್ತೆ ಅಲ್ವಾ. ಸೊ ಇದು ಏನಿದು ಸೆಕೆಂಡ್ ಮಂತ್, ಏನಿದು ಕ್ಯಾಶ್ ಬ್ಯಾಕ್ ಆಫರ್ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈಗ ನಾನು ಹೇಳಿದೆ, ನಮ್ಮ ಒಂದು ಸಿಸ್ಟಮಲ್ಲಿ ಫ್ರಮ್ ಗುಡ್ ಮಾರ್ನಿಂಗ್ ಟಿಲ್ ಗುಡ್ ನೈಟ್ ಎಲ್ಲ ನಾವು ದಿನನಿತ್ಯ ಬಳಸಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಸಿಗ್ತವೆ ಅಂತಲ್ವಾ. ಸೊ ನೀವು ಖರೀದಿ ಮಾಡೋ ಪ್ರತಿ ವಸ್ತುಗಳಿಗೆ ಇಂತಿಷ್ಟು ಪಾಯಿಂಟ್ಗಳಂತ ಡಿಸೈಡ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಟೂತ್ ಪೇಸ್ಟ್ ತೊಗೊಂಡ್ರೆ 2 ಪಾಯಿಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಅಡುಗೆ ಬಳಸಬೇಕಾದ್ರೆ ಎಣ್ಣೆ ತೊಗೊಂಡ್ರೆ 3 ಪಾಯಿಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ. ಎಲ್ಲ ಪ್ರತಿಯೊಂದು ವಸ್ತುಗಳಿಗೆ ಒಂದು ಡಿಫ್ರೆಂಟ್ ಪಾಯಿಂಟ್ಸ್ ಇರುತ್ತೆ. ಸೊ ಈ ರೀತಿ ನೀವು ಪ್ರತಿಯೊಂದು ವಸ್ತುಗಳನ್ನ ಖರೀದಿ ಮಾಡಿದಾಗ ಇಂತಿಷ್ಟು ಪಾಯಿಂಟ್ಸ್ ಅಂತ ನಿಮ್ಮ ಅಕೌಂಟಿಗೆ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ ಪ್ರತಿ ತಿಂಗಳು. ಸೊ ಅಲ್ವಾ, ಫಾರ್ ಎಕ್ಸಾಂಪಲ್, ನೀವು 5,000 to 5,500 ಖರೀದಿ ಮಾಡಿದಾಗ ನಿಮ್ಮ ಅಕೌಂಟಿಗೆ ಫಸ್ಟ್ ಮಂತಲ್ಲಿ ಮಿನಿಮಮ್ 100 PVs ಅಕ್ಯುಮುಲೇಟ್ ಹೋಗುತ್ತೆ ಫ್ರೆಂಡ್ಸ್. ಸೊ ಅದೇ ನೆಕ್ಸ್ಟ್ ಮಂತ್ ನೀವು ಮಾಡಿದಾಗ 100 + 100 200 ಆಗುತ್ತೆ. ಸೊ ಅದೇ ಥರ್ಡ್ ಮಂತ್ ಮಾಡಿದಾಗ 100 + 100 + 100 + 300 ಆಗುತ್ತೆ ಅಲ್ವಾ. ಸೊ ಎಲ್ಲಿ ನಿಮ್ಮ ಅಕೌಂಟ್ವರೆಗೆ, ಯಾವಾಗ ನಿಮ್ಮ ಅಕೌಂಟ್ವರೆಗೆ 100 ಇಂದ 300ವರೆಗೆ ನಿಮ್ಮ ಪಾಯಿಂಟ್ಸ್ಗಳು ನಿಮ್ಮ ಅಕೌಂಟ್ಸಲ್ಲಿ ಅಕ್ಯುಮುಲೇಟ್ ಆಗುತ್ತಾ ಹೋಗುತ್ತೋ, ಆವಾಗ ನಿಮ್ಮನ್ನು ಕನ್ಸಲ್ಟೆಂಟ್ ಅಂತ ಟ್ರೀಟ್ ಮಾಡ್ತಾರೆ. ಆಗ ನಿಮ್ಮ ಅಕೌಂಟಿಗೆ ಕ್ಯಾಶ್ ಬ್ಯಾಕ್ 7% ಆಫ್ ದ BV ಅಂದರೆ ಬಿಸ್ನೆಸ್ ವ್ಯಾಲ್ಯೂ. ಸೊ ಈ ಬಿಸ್ನೆಸ್ ವ್ಯಾಲ್ಯೂ ಬಂದು 50% ಆಫ್ ಯುವರ್ ಡೀಲರ್ ಪ್ರೈಸ್ ಇರುತ್ತೆ ಯಾವಾಗಲೂ. ಸೊ ಈ 50% ನಿಮ್ಮ ಕಮಿಷನ್ ಪರ್ಪಸ್ ಕನ್ಸಿಡರ್ ಮಾಡಿಬಿಟ್ಟು, ಸೊ ಫಸ್ಟ್ 100 till 300 ಪಾಯಿಂಟ್ಸ್ ನಿಮ್ಮ ಅಕೌಂಟಲ್ಲಿ ಅಕ್ಯುಮುಲೇಟ್ ಆದಾಗ ನಿಮ್ಮ ಅಕೌಂಟಿಗೆ 7% ಕ್ಯಾಶ್ ಬ್ಯಾಕ್ ಬರುತ್ತೆ. ಅಗೇನ್ ಫ್ರಮ್ 301 till 1,200 PV ಬಂದಾಗ ನಿಮ್ಮನ್ನು ಸೀನಿಯರ್ ಕನ್ಸಲ್ಟೆಂಟ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಆಗ ನಿಮಗೆ 7% ಅಲ್ಲ 10% ಆಫ್ ದ ಬಿಸ್ನೆಸ್ ವಾಲ್ಯೂಮ್ ನಿಮ್ಮ ಅಕೌಂಟಿಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಅಗೇನ್ ಫ್ರಮ್ 1,201 till 2,700 ಪಾಯಿಂಟ್ಸ್ಗೆ ನಿಮ್ಮನ್ನು ಅಸಿಸ್ಟೆಂಟ್ ಸೂಪರ್ವೈಸರ್ ಅಂತ ಟ್ರೀಟ್ ಆಗುತ್ತೆ. ಸೊ ಆಗ ನಿಮಗೆ 10% ಅಲ್ಲ, ಅಗೇನ್ ಯು ಬಿ ಗೆಟಿಂಗ್ 13%, ರೈಟ್. ಅಗೇನ್ ಫ್ರಮ್ 2,701 till 4,000 ಅಂದಾಗ ನೀವು ಸೂಪರ್ವೈಸರ್ ಅಂತ ಟ್ರೀಟ್ ಆಗುತ್ತೆ. ಸೊ ನೀವು ಸೂಪರ್ವೈಸರ್ ಅಂದಾಗ ನಿಮ್ಮ ಅಕೌಂಟ್ಗೆ 15% ಆಫ್ ದ ಬಿಸ್ನೆಸ್ ವ್ಯಾಲ್ಯೂ ನಿಮ್ಮ ಅಕೌಂಟ್ ಕಮಿಷನ್ ಬಂದು ಬೀಳುತ್ತೆ ಫ್ರೆಂಡ್ಸ್. ಸೊ ಫ್ರಮ್ 4,001 ಇಂದ ದ ಮೂಮೆಂಟ್ ಯು ಕ್ರಾಸ್ 4,000 PVs in your account, from 4,001 you are treated as director of the company. There you are getting 16% of the business value to your cashback account. Plus the moment you become director, ನೀವು ಈ ನಮ್ಮ ಕಂಪನಿಲಿ 4,001 PV ಆದಮೇಲೆ ನೀವು ಡೈರೆಕ್ಟರ್ ಆದಮೇಲೆ, ಅಪಾರ್ಟ್ ಫ್ರಮ್ 16% ಕ್ಯಾಶ್ ಬ್ಯಾಕ್, you will be getting extra additional 4% commission, where you 16% + 4% ಅಂದರೆ ಅಪ್ರಾಕ್ಸಿಮೇಟ್ 20% ನಿಮ್ಮ ಅಕೌಂಟಿಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಬಟ್ ಇದು ಎಕ್ಸ್ಟ್ರಾ 4% ನಿಮ್ಮ ಅಕೌಂಟಿಗೆ ಬರಬೇಕು ಅಂತಂದರೆ ನೀವು ಬರೀ ಡೈರೆಕ್ಟರ್ ಅಲ್ಲ, ನೀವು ಕ್ವಾಲಿಫೈಡ್ ಡೈರೆಕ್ಟರ್ ಅಂತ ಆಗಬೇಕಾಗುತ್ತೆ. ಸೊ ಕ್ವಾಲಿಫೈಡ್ ಡೈರೆಕ್ಟರ್ ಹೆಂಗೆ ಆಗಬೇಕು ಅಂತ ನೀವು ಸಿಸ್ಟಮಲ್ಲಿ ಜಾಯ್ನ್ ಆದಮೇಲೆ ಸ್ಲೋಲಿ ನಿಮಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಬಿಗ್ ಡೀಲ್. ಇದರಲ್ಲಿ ಯಾವುದೇ ಮೋಸ ಆಗಲಿ, ಯಾವುದೇ ಹಿಡನ್ ಆಗಲಿ, ಇನ್ಸ್ಟ್ರಕ್ಷನ್ ಆಗಲಿ ಇರೋದಿಲ್ಲ. ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ದಿಸ್ ಇಸ್ ಅ ಕ್ರಿಸ್ಟಲ್ ಕ್ಲಿಯರ್ ಸಿಸ್ಟಮ್. ಎನಿವನ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎನಿವನ್ ಕ್ಯಾನ್ ಈಸಿಲಿ ಅಡಾಪ್ಟ್ ಆ್ಯಂಡ್ ಗೆಟ್ ಗೋಯಿಂಗ್. ಸೊ ಫ್ರೆಂಡ್ಸ್, ಈಗ ನೀವು ನೋಡಿದ್ರಲ್ಲ ಕಾಸ್ಟ್ ಅನಾಲಿಸಿಸ್ ಬಂದಮೇಲೆ, ಸೊ ಜನರಲಿ ಕರೆಕ್ಟಾದ ಇನ್ಫಾರ್ಮೇಷನ್ ಇಲ್ದಿರೋ ವ್ಯಕ್ತಿ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾನೆ. ಸೊ ಇಲ್ಲ, ಪ್ರಾಡಕ್ಟ್ಗಳು ತುಂಬ ಕಾಸ್ಟ್ ಇದೆ, ಆ ಥರ ಎಲ್ಲ ಏನೆಲ್ಲ ಮಾತಾಡ್ಬಿಡ್ತಾರೆ. ಅವ್ರು ಕರೆಕ್ಟಾಗಿ ಅನಾಲಿಸಿಸ್ ಮಾಡೋದಿಲ್ಲ, ಅಥವಾ ಅನಾಲಿಸಿಸ್ ಮಾಡೋದ್ರ ಬಗ್ಗೆ ಸರಿಯಾಗಿ ಅವರು ಯೋಚನೆ ಮಾಡೋದಿಲ್ಲ. ಸೊ ನನ್ನ ಒಂದು ಕಾಸ್ಟ್ ಅನಾಲಿಸಿಸ್ ಪ್ರಕಾರ ಈಗ ನಿಮ್ಗೊಂದು ಸ್ವಲ್ಪ ನಿರಾಳ ಅನಿಸಬೇಕು ಅಂದ್ಕೊಳ್ತೀನಿ. ಬಿಕಾಸ್ ಯಾಕಂದರೆ ಪ್ರತಿಯೊಬ್ಬರು ಇವತ್ತು ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಪ್ರತಿ ತಿಂಗಳ 3,000 to 4,000 ರೂಪಾಯಿ ಖರ್ಚು ಮಾಡ್ತೀವಿ ನಾವು ಫ್ರೆಂಡ್ಸ್. ನೀವು ಪ್ರತಿದಿನವೋ ಅಥವಾ ಆಲ್ಟರ್ನೇಟ್ ಡೇಸೋ ಅಥವಾ ಮಂತ್ ಎಂಡ್ಗೋ ನಿಮ್ಮ ಪ್ರತಿದಿನಕ್ಕೆ ನಿಮ್ಮ ಉಪಯೋಗಕ್ಕೆ ಬೇಕಾದಂಥ ಸಾಮಾನುಗಳನ್ನ ಖರೀದಿ ಮಾಡೋಕ್ಕೆ ಒಂದು ನಿಮ್ಮ ಮನೆ ಹತ್ರದಲ್ಲಿರೋ ಒಂದು ಯಾವುದು ಶಾಪ್ಗೆ ಹೋಗ್ತಿರ್ತೀರಾ, ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಾ, ಡಿಮಾರ್ಟ್ಗೆ ಹೋಗ್ತೀರಾ, ಬಿಗ್ ಬಜಾರ್ಗೆ ಹೋಗ್ತೀರಾ ಅಲ್ವಾ. ಸೊ ನಿಮ್ಗೆ ಎಲ್ಲೆಲ್ಲಿ ಕನ್ವೆಂಟ್ ಆಗ್ತಾ ಇರುತ್ತೋ ಆ ಶಾಪ್ಗೆ ಹೋಗ್ಬಿಟ್ಟು ನಿಮಗೆ ಪ್ರತಿನಿತ್ಯ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನ ಕೊಂಡ್ಕೊಂಡು ಬರ್ತೀರಾ. ಫೈನ್. ಸೊ ಒಂದು ವೇಳೆ ನೀವು ಆ ಶಾಪ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಒಂದು 5,000 to 5,020 ರೂಪಾಯಿ ಬಿಲ್ ಆಯಿತು ಅಂತ ಇಟ್ಕೊಳ್ಳೋಣ ಅಲ್ವಾ. 5,020 ರೂಪಾಯಿ ಬಿಲ್ ಆದಾಗ ಪೇಮೆಂಟ್ ತೊಗೊಳ್ಬೇಕಾದಾಗ, ಸೊ ಜನರಲಿ ನಮ್ಮ ಇಂಡಿಯನ್ಸ್ ಮೆಂಟಾಲಿಟಿ ಡಿಸ್ಕೌಂಟ್ ಕೇಳೋ ಒಂದು ಹವ್ಯಾಸನ ಬೆಳೆಸ್ಕೊಂಡಿರ್ತೀವಲ್ವ. ಸೊ ಆಗ ನಾವು ಡಿಸ್ಕೌಂಟ್ ಇಲ್ವಾ ಅಂತ ಕೇಳಿದಾಗ 5,020 ರೂಪಾಯಿ ಬಿಲ್ ನಾವು ಮಾಡಿದಾಗ ಆ ಮನುಷ್ಯ, ಆ ವ್ಯಾಪಾರಿ ನಮಗೆ
ಒಂದು 20 ರೂಪಾಯಿ ಡಿಸ್ಕೌಂಟ್ ಕೊಡೋಕ್ಕೆ ನಮ್ಮನ್ನು ಗುರಾಯಿಸಿ ನೋಡ್ತಾನೆ, ಅಥವಾ ಏನಾದರೂ ಟಾಂಟ್ ಹೊಡಿತಾನೆ ಅಲ್ವಾ, ಬರೀ 20 ರೂಪಾಯಿ ಡಿಸ್ಕೌಂಟ್ಗೋಸ್ಕರ. ಏನೋ ಅದು ಮತ್ತು ಏನೋ ದೊಡ್ಡ ಉಪಕಾರನೇ ಮಾಡ್ತಾಯಿದ್ದೀನಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಟ್ಬಿಟ್ಟು ನಮಗೆ 20 ರೂಪಾಯಿ ಡಿಸ್ಕೌಂಟ್ ಮಾಡಿಬಿಟ್ಟು 5,000 ರೂಪಾಯಿ ಬಿಲ್ ತೊಗೊಂಡು ನಾವು ಮನೆಗೆ ಕಳಿಸ್ತಾರೆ. ಸೊ ಮನೆಗೆ ಬರ್ತೀವಿ, ಸಾಮಾನು ಯೂಸ್ ಮಾಡ್ತೀವಿ. ಸೊ ಮತ್ತೆ ಸಾಮಾನು ಮುಗಿದೋಗುತ್ತೆ, ಮತ್ತು ಪ್ರತಿ ಮಂತ್ ಎಂಡ್ಗೂ ಅದೇ ಶಾಪ್, ಇದು ಒಂಥರ ರುಟೀನ್ ಆಗಿರುತ್ತೆ. ಬಟ್ ಇಲ್ಲಿ ನಾವು ದುಡ್ಡು ಕೊಡ್ತೀವಿ, ಸಾಮಾನು ತೊಗೊಳ್ತಾ ಇದ್ದೀವಿ, ಸಾಮಾನು ಬಳಸ್ತಾ ಇದ್ದೀವಿ, ದಟ್ಸ್ ಆಲ್ ಎಂಡ್. ಆದರೆ ಇದೇ ವಸ್ತುಗಳನ್ನು ನಾವು ಬಳಸೋದ್ರಿಂದನೇ ಅದು ನಮಗೆ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಒಂದು ಲಾಜಿಕ್ ಇದೆ ಅಂತ ನಾನು ಹೇಳಿದ್ರೆ ನೀವು ನಂಬ್ತೀರಾ? ಇಲ್ಲಲ್ಲ. ಬಟ್ ನಂಬಲೇಬೇಕು ಫ್ರೆಂಡ್ಸ್. ಹೇಗೆ ಅಂತ ನಾನು ಹೇಳ್ತೀನಿ ನಮ್ಮ ಸಿಸ್ಟಮ್ ಬಗ್ಗೆ. ನಮ್ಮ ಸಿಸ್ಟಮಲ್ಲಿ ಬೇಕಾದಂಥ ಎಲ್ಲ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಗುಡ್ ಮಾರ್ನಿಂಗ್ ಟಿಲ್ ಗುಡ್ ನೈಟ್ ಬೇಕಾಗುವಂಥ ಪ್ರತಿನಿತ್ಯ ವಸ್ತುಗಳು ನಮ್ಮ ಸಿಸ್ಟಮಲ್ಲಿ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಟೂತ್ ಬ್ರಷ್ ಬೇಕಾಗುತ್ತೆ, ಟೂತ್ ಪೇಸ್ಟ್ ಬೇಕಾಗುತ್ತೆ, ಸ್ನಾನ ಮಾಡೋಕ್ಕೆ ಸೋಪ್ ಬೇಕಾಗುತ್ತೆ, ನಂತರ ದೇವ್ರ ಮನೆಗೆ ಹೋಗಿ ಅಗರಬತ್ತಿ ಬೇಕಾಗುತ್ತೆ, ನಂತರ ಅಡುಗೆ ಮನೆಯಲ್ಲೇ ಬಂದರೆ ಕುಕ್ಕಿಂಗ್ ಎಣ್ಣೆ ಇರ್ಬೋದು, ಹಲ್ದಿ ಪೌಡರ್ ಇರ್ಬೋದು, ಮಿರ್ಚಿ ಪೌಡರ್ ಇರ್ಬೋದು, ಧನಿಯಾ ಮಸಾಲ ಪೌಡರ್ ಇರ್ಬೋದು, ಪಾಸ್ತಾ ಇರ್ಬೋದು, ಅಥವಾ ನೀವು ಅಡುಗೆ ಮನೆಯಿಂದ ಆಚೆ ಬಂದುಬಿಟ್ರೆ ನಿಮ್ಮ ಕಾಸ್ಮೆಟಿಕ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ನಿಮ್ಮ ಪರ್ಫ್ಯೂಮ್ಸ್ ಇರ್ಬೋದು, ಅಥವಾ ಲಿಪ್ಸ್ಟಿಕ್ ಇರ್ಬೋದು, ನಿಮ್ಮ ಫೇಸ್ ಪೌಡರ್ ಇರ್ಬೋದು, ಅಥವಾ ನೀವು ತಲೆಗೆ ಹಚ್ಚೋ ಎಣ್ಣೆ ಇರ್ಬೋದು, ಶಾಂಪೂ ಇರ್ಬೋದು, ಅಥವಾ ಜ್ಯುವೆಲರೀಸ್ ಇರ್ಬೋದು, ಅಥವಾ ನಮ್ಮ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ಗಳೇ ಆಗಿರ್ಬೋದು, ಅಥವಾ ನಮ್ಮ ಹೋಮ್ ಕೇರ್ ಪ್ರಾಡಕ್ಟ್ಸ್ಗಳು ಅಂತಂದರೆ ಫಾರ್ ಎಕ್ಸಾಂಪಲ್ ಟೈಲ್ ಕ್ಲೀನರ್ ಇರ್ಬೋದು, ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ರೂಮ್ ಫ್ರೆಶ್ನರ್ಸ್ ಇರ್ಬೋದು ಅಲ್ವಾ. ಸೊ ಅದಾದ ನಂತರ ಮತ್ತು ನಮ್ಮ ಲಾಂಡ್ರಿ ಕೇರ್ ಪ್ರಾಡಕ್ಟ್ ಇರ್ಬೋದು, ಫಾರ್ ಎಕ್ಸಾಂಪಲ್ ವಾಷಿಂಗ್ ಸೋಪ್ ಇರ್ಬೋದು, ವಾಷಿಂಗ್ ಪೌಡರ್ ಇರ್ಬೋದು, ಅಥವಾ ಮತ್ತು ಇನ್ಯಾವುದು ಸಾಫ್ಟ್ ವಾಷಿಂಗ್ ಪೌಡರ್ಸ್ ಅಂತೆಲ್ಲ ಲಿಕ್ವಿಡ್ಸ್ ಎಲ್ಲ ಬರುತ್ತಲ್ಲ, ಈ ಥರದ್ದು ಇರ್ಬೋದು. ಸೊ ಹೀಗೆ ಹೆಲ್ತ್ ಕೇರ್, ಆಮೇಲೆ ಹೋಮ್ ಕೇರ್, ಪರ್ಸ್ನಲ್ ಕೇರ್ ಅಂತಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಅಥವಾ ಹೇರ್ ಕಲರ್ ಇರ್ಬೋದು, ಶಾಂಪೂನೇ ಇರ್ಬೋದು, ಪೌಡರ್ ಇರ್ಬೋದು, ಪರ್ಫ್ಯೂಮ್ ಇರ್ಬೋದು, ಹೀಗೆ ನೂರಾರು ದಿನ ಬಳಕೆಯ ವಸ್ತುಗಳು. ಸೊ ಆ ರೀತಿಯಿಂದ ನೋಡ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಟಿಲ್ ಗುಡ್ ನೈಟ್ವರೆಗೆ, ಅಂದರೆ ಒಂದು ಜಸ್ಟ್ ಬಾರ್ನ್ ಬೇಬಿಯಿಂದ ಸೂಪರ್ ಸಿಟಿಜನ್ವರೆಗೂ ಬೇಕಾಗುವಂಥ ಪ್ರತಿಯೊಂದು ವಸ್ತುಗಳು ನಮ್ಮ ಸಿಸ್ಟಮಲ್ಲಿ ಸಿಗುತ್ತೆ, ನಮ್ಮ ಸಿಸ್ಟಮ್ ಫ್ರೆಂಡ್ಸ್. ಇನ್ನೊಂದು ವಿಷಯ, ಸೊ ನೀವು ಪ್ರತಿ ತಿಂಗಳು ನೀವು ಜನರಲಿ ಯಾವುದೋ ಒಂದು ಪರ್ಮನೆಂಟ್ ಆಗಿ ಯಾವುದೋ ಒಂದೇ ಶಾಪಿಗೆ ಹೋಗ್ತಾ ಇರ್ತಾರೆ. ನಿಮ್ಮ ಮನೆ ಹತ್ರ ಸೂಪರ್ ಮಾರ್ಕೆಟು, ಬಿಗ್ ಬಜಾರು, ಡಿ ಮಾರ್ಟ್ಗೆ ಹೋಗ್ತಾ ಇರ್ತೀರಲ್ವಾ ಫ್ರೆಂಡ್ಸ್. ಒಂದು ವೇಳೆ ಕಂಟಿನ್ಯೂಸ್ ಆಗಿ 6 ಮಂತ್ ನೀವು ಅದೇ ಶಾಪ್ಗೆ ಖರೀದಿ ಮಾಡಿದ್ರೆ, ಒಂದು ವೇಳೆ ಆ ಶಾಪ್ ಓನರ್ ಬಂದ್ಬಿಟ್ಟು, ಡಿಯರ್ ಮೇಡಮ್, ಡಿಯರ್ ಸರ್, ನೀವು 6 ತಿಂಗಳಿಂದ ನಮಗೆ ಕಸ್ಟಮರ್ ಇದ್ದೀರಾ, ನಮ್ಮ ಹತ್ರನೇ ತೊಗೊಂಡು ಹೋಗ್ತಾ ಇದ್ದೀರಾ, ಬನ್ನಿ ಸರ್, ಬನ್ನಿ ಮೇಡಮ್, 1 ತಿಂಗಳ ಫ್ರೀ ಸಾಮಾನು ತೊಗೊಂಡು ಹೋಗಿ ಅಂತಂದು ಯಾರಾದರೂ ಹೇಳಿದ್ದಾರೆ ಸರ್? ಹೇಳಿದಾರಾ? ಚಾನ್ಸೇ ಇಲ್ಲಲ್ವಾ. ಬಟ್ ನಮ್ಮ ಸಿಸ್ಟಮಲ್ಲಿ ನೀವು ಕಂಟಿನ್ಯೂಸ್ ಆಗಿ 6 ಮಂತ್ಸ್ ಖರೀದಿ ಮಾಡೋದ್ರಿಂದ ನಿಮಗೆ ಲಾಯಲ್ಟಿ ಅಂತ ಎವ್ರಿ 7th ಮಂತ್ ಫ್ರೀ ಕೂಪನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಎವ್ರಿ ಮಂತ್ ನೀವು 5,000 ಪರ್ಚೇಸ್ ಮಾಡೋದ್ರಿಂದ ಇಟ್ಕೊಳ್ಳಿ. 5,000 ಪರ್ಚೇಸ್ ಯಾಕೆ ಅಂತಂದರೆ, ಅದು 5,000 ರಿಂದ 5,500 ಪರ್ಚೇಸ್ ಮಾಡೋದ್ರಿಂದ 100 PV ಅಂತ ಒಂದು ಕಮಿಟ್ಮೆಂಟ್ ಇರುತ್ತೆ. ಬಟ್ ಮಿನಿಮಮ್ ಪರ್ಚೇಸ್ ಜಸ್ಟ್ 1,800 rupees. ಅದ್ರ ಬಗ್ಗೆ ನಾನು ಸಿಸ್ಟಮ್ ನೆಕ್ಸ್ಟ್ ಹೇಳ್ತೀನಿ. ಸೊ ಇಲ್ಲಿ ನಾನು ಹೇಳಕ್ಕೆ ಹೊರಟಿರೋದು ಏನಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಎವ್ರಿ ಮಂತ್ 5,000 ಖರೀದಿ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ. ಸೊ ನೀವು 6 ತಿಂಗಳು ಖರೀದಿ ಮಾಡಿದಾಗ 6 ಮಂತ್ ಆ್ಯಾವ್ರೇಜ್ ಬಂದ್ಬಿಟ್ಟು 5,000 ಆಗುತ್ತೆ ಅಲ್ವಾ. ಸೊ ಈ 6th ಮಂತ್ ಆ್ಯಾವ್ರೇಜ್ಗೆ 7th ಮಂತಲ್ಲಿ ನಿಮಗೆ 120% ಆಫ್ 5,000 ಅಂದರೆ 6,000 ವರ್ತ್ ಕೂಪನ್ ಫ್ರೀ ಕೊಡ್ತಾರೆ ಫ್ರೆಂಡ್ಸ್. ಈ 6,000ರಲ್ಲಿ ಇದುವರೆಗೂ ನಾನು ಹೇಳಿದಲ್ಲ, A to Z ಅವೈಲೇಬಲ್ ಇರ್ತಕ್ಕಂಥ ಈ ಪ್ರಾಡಕ್ಟ್ಗಳಲ್ಲಿ ವರ್ತ್ 6,000 rupees ನೀವು ಏನಾದರೂ ಖರೀದಿ ಮಾಡ್ಬೋದು ವಿತ್ ಆಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್. ಸೊ ದಿಸ್ ಈಸ್ ಫಸ್ಟ್ 6 ಮಂತ್ ಕೂಪನ್. ಅದೇ ಥರ ನೆಕ್ಸ್ಟ್ 6 ಮಂತ್ ಕಂಟಿನ್ಯೂ ಮಾಡಿದಾಗ ಅಗೇನ್ ಆ ಸೆಕೆಂಡ್ ಹಾಫ್ ಮಂತಲ್ಲೂ ನಿಮ್ಗೆ ಅದೇ 5,000 ಇಂಟು 120%, ದಟ್ ಈಸ್ 6,000 ಅಗೇನ್. ಸೊ ಓವರಾಲ್ 12,000 ಫ್ರೀ ಆಫ್ ಕಾಸ್ಟ್ ಗೂಡ್ಸ್ ಯು ಕ್ಯಾನ್ ಗೆಟ್ ವಿತ್ ಇನ್ ಅ ಸ್ಪ್ಯಾನ್ ಆಫ್ 1 year. 12,000 ಫ್ರೀ ಪ್ರಾಡಕ್ಟ್. ನೀವು ಯಾವುದೇ ಬಿಗ್ ಬಜಾರ್ ಹೋಗಿ, ಯಾವುದೇ ಡಿ ಮಾರ್ಟ್ ಹೋಗಿ, ಯಾವುದೇ ಸೂಪರ್ ಮಾರ್ಕೆಟ್, ಯಾವುದೇ ಸೂಪರ್ ಫೈನ್ ಶಾಪ್ ಹೋಗಿ, ಯಾವುದೇ ಅಂಗಡಿ ಮಾಲೀಕರು ಬನ್ನಿ ಸರ್, ಈ 1 ತಿಂಗಳ ಸಾಮಾನು ಫ್ರೀ ತೊಗೊಂಡೋಗಿ ಅಂತ ಕೊಡಲ್ಲಲ್ವ ಫ್ರೆಂಡ್ಸ್. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಅವರ್ ಸಿಸ್ಟಮ್. ಅಂದರೆ ವರ್ತ್ 100 rupees ಫ್ರೀ ಬರುತ್ತೆ. 2,000 ಪರ್ಚೇಸ್ ಮಾಡಿದ್ರೆ ವರ್ತ್ 10% ಅಂದರೆ 200 ವರ್ತ್ ಫ್ರೀ ಆಫ್ ಕಾಸ್ಟ್ ಗೂಡ್ಸ್ ಬರುತ್ತೆ. ಆಮೇಲೆ ಅದೇ ಥರ 3,000, 5,000 ಈ ಥರ ಸ್ಲ್ಯಾಬ್ಸ್ಗಳನ್ನು ನೀವು ಪರ್ಚೇಸ್ ಮಾಡಿದಾಗ ಮಿನಿಮಮ್ 10% ವರ್ತ್ ಗೂಡ್ಸ್ ಎವ್ರಿ ಮಂತ್ ಫ್ರೀ ಆಫ್ ಕಾಸ್ಟ್ ಬರುತ್ತೆ. ಯು ನೀಡ್ ನಾಟ್ ಆಸ್ಕ್ ಎನಿಬಡಿ, ರೈಟ್. ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಪಾಯಿಂಟ್ ನಂಬರ್ 3 ಈಸ್, ಈ ನಮ್ಮ ಸಿಸ್ಟಮಲ್ಲಿ ನೀವು ಪ್ರತಿ ತಿಂಗಳ ಈ ಥರ ನೀವು ಖರೀದಿ ಮಾಡೋದ್ರಿಂದ ಎವ್ರಿ ಮಂತ್ ನಿಮ್ಮ ಅಕೌಂಟಿಗೆ ಕ್ಯಾಶ್ ಬ್ಯಾಕ್ ತಾನಾಗೆ ಬಂದು ಬೀಳುತ್ತೆ. ಅದೇ ಕಾರಣಕ್ಕೆ ನಾನು ಹೇಳಿದೆ, ಫಸ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದಾಗ ನಿಮ್ಮ ಒಂದು ಕ್ಯಾನ್ಸಲ್ಡ್ ಚೆಕ್ ಲೀಫ್ನ ನಾವು ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಿಲ್ಲ ಫ್ರೆಂಡ್ಸ್. ಇದೇ ಕಾರಣ ಸಿಸ್ಟಮ್ ಜಾಯಿನ್ ಮಾಡಬೇಕು. ಮತ್ತು ಇನ್ನೇನು ಬೆನಿಫಿಟ್ಸ್ ಇರುತ್ತೆ ನಮ್ಮ ಸಿಸ್ಟಮ್ ಜಾಯಿನ್ ಮಾಡೋದ್ರಿಂದ, ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಕುತೂಹಲ ಇರುತ್ತಲ್ವಾ. ಸೊ ನಾನು ನಿಮ್ಗೆ ಹೇಳ್ತೀನಿ ಏನಾಗುತ್ತೆ ಅಂತಂದರೆ, ಈಗ ಆಲ್ರೆಡಿ ನಾನು ಹೇಳ್ದಂಗೆ ನೀವು 4,001 PVs ಅಂತ ನಿಮ್ಮ ಅಕೌಂಟಿಗೆ ಅಕ್ಯುಮೇಟ್ ಆದ ತಕ್ಷಣ ನೀವು ಡೈರೆಕ್ಟರ್ ಅಂತ ಹೇಳ್ತೀರಲ್ವ. ಸೊ ಡೈರೆಕ್ಟರ್ ಅಂತ ಆದಮೇಲೆ ನೀವು ನೆಕ್ಸ್ಟ್ ಲೆವೆಲ್ ಅಂದರೆ ಸೀನಿಯರ್ ಡೈರೆಕ್ಟರ್ ಆದಾಗ ನೀವು ಪ್ರತಿ ವರ್ಷ ನಿಮ್ಮ ಫ್ಯಾಮ್ಲಿನ ಒಂದು ಫಾರಿನ್ ಟ್ರಿಪ್ಗೆ ಕರ್ಕೊಂಡು ಹೋಗೋದು ಫ್ರೆಂಡ್ಸ್ ಅಲ್ವಾ.
ಸೊ ಎಷ್ಟೊಂದು ಜನಕ್ಕೆ ಇವತ್ತು ನಾಳೆ ಸಾಧ್ಯ ಆಗುತ್ತೆ ಹೇಳಿ ಅಂದರೆ ನೀವು ಎಷ್ಟೊಂದು ಜನ ನಾವು ಸ್ಯಾಲ್ರಿ ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ ಅಥವಾ ಯಾವುದೋ ಬಿಸ್ನೆಸ್ ಮಾಡ್ತಾ ಇರ್ತೀವಿ. ಸೊ ಎಷ್ಟು ಜನರಿಗೆ ಪ್ರತಿ ವರ್ಷ ನನ್ನ ಫ್ಯಾಮಿಲಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಒಂದು ಫಾರಿನ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕಂತ ಆಸೆ ಇರುತ್ತೆ. ಬಟ್ ಆ ಆಸೆಗಳನ್ನ ಎಷ್ಟು ಜನ ಈಡೇರಿಸ್ತೀವಿ ಹೇಳಿ? ಇಟ್ಸ್ ವೆರಿ ಟಫ್ ಅಲ್ವಾ? ಬಟ್ ಈ ಸಿಸ್ಟಮಲ್ಲಿ ಜಾಯ್ನ್ ಆಗೋದ್ರಿಂದ ಎಸ್, ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್ ಫ್ರೆಂಡ್ಸ್. ಒಂದು ಸತಿ ನೀವು ಸೀನಿಯರ್ ಎಕ್ಸಿಕ್ಯೂಟಿವ್ ಅಂತ ಡೈರೆಕ್ಟರ್ ಲೆವೆಲ್ಗೆ ನೀವು ಹೋದಾಗ, ಸೊ ಪ್ರತಿ ವರ್ಷ ನೀವು ಒಂದು ಫ್ರೀ ಫಾರಿನ್ ಟ್ರಿಪ್ಗೆ ಎಲಿಜಿಬಲ್ ಆಗ್ತೀರಾ. ನೀವು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ. ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ಡೈರೆಕ್ಟರ್ ಲೆವೆಲ್ ಅಪ್ಗ್ರೇಡ್ ಆಗ್ತಾ ಹೋಗ್ತದಂಗೆಲ್ಲ ನಿಮ್ಮ ಪರ್ಚೇಸ್ ಜಾಸ್ತಿ ಮಾಡಬೇಕಂತ ಕಾನ್ಸೆಪ್ಟ್ ಇಲ್ಲ ಫ್ರೆಂಡ್ಸ್. ಸಿನ್ಸ್ ದಿಸ್ ಇಸ್ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಅಲ್ವಾ? ಸೊ ನೀವು ಈಗ ನಾನು ನಿಮಗೆ ನಮ್ಮ ಪ್ರಾಡಕ್ಟ್ ನಮ್ಮ ಸಿಸ್ಟಮ್ ಬಗ್ಗೆ ನಾನು ಎಜುಕೇಟ್ ಮಾಡ್ತಾ ಇದ್ದೀನೋ, ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು ಅಥವಾ ಅವ್ರ ಫ್ರೆಂಡ್ಸ್ಗಳಿರ್ಬೋದು, ಅವರನ್ನು ನೀವು ಎಜುಕೇಟ್ ಮಾಡಿ ನೀವು ನಮ್ಮ ಸಿಸ್ಟಮಿಗೆ ತೊಗೊಂಡು ಬಂದಾಗ ಸೊ ನ್ಯಾಚುರಲಿ ನಿಮ್ಮ ಒಂದು ಮೆಂಬರ್ಶಿಪ್ ಅಪ್ಗ್ರೇಡ್ ಆಗುತ್ತಾ ಹೋಗುತ್ತೆ. ಸೊ ದಟ್ ಈಸ್ ವೆರಿ ಮಚ್ ಈಸಿಲಿ ಅಚೀವೇಬಲ್. ಸೊ ಒಂದ್ಸತಿ ನೀವು ಫಾರಿನ್ ಟ್ರಿಪ್ ಎಲಿಜಿಬಲ್ ಆದಮೇಲೆ ಅದು ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ನೀವು ಒಂದು ಕಾರ್ ಫಂಡಿಂಗ್ ಅಂತ ಎಲಿಜಿಬಲ್ ಆಗ್ತೀರಾ. ಸೊ ಕಂಪನಿ ವಿಲ್ ಪ್ರೊವೈಡ್ ಯು ಫ್ರೀ ಆಫ್ ಕಾಸ್ಟ್ ಕಾರ್. ಅದು ಮಿನಿಮಮ್ ಫಸ್ಟ್ ಬೇಸಿಕ್ ಲೆವೆಲ್ ಬಂದ್ಬಿಟ್ಟು 9 lakhs ಆಗುತ್ತೆ. ಅದೊಂಥರ ನೆಕ್ಸ್ಟ್ ಕಾರ್ ಅಪ್ಗ್ರೇಡ್ ಆಗೋದು ಅಪ್ ಟು 15 lakhsವರೆಗೆ ಅಪ್ಗ್ರೇಡ್ ಆಗುತ್ತೆ. ಅದರ ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಮರ್ಸಿಡೀಸ್ ಬೆಂಜ್ವರೆಗೂ ಕಾರ್ ಅಪ್ಗ್ರೇಡ್ ಆಗುತ್ತೆ ಫ್ರೆಂಡ್ಸ್. ಸೊ ನಿಮ್ಮಂಥ ಒಬ್ಬ ಸಾಮಾನ್ಯ ಜನ, ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಪ್ರತಿನಿತ್ಯ ಸ್ಯಾಲ್ರಿ ತೊಗೊಂಡು ಪ್ರತಿ ಮಂತ್ ಸ್ಯಾಲ್ರಿ ತೊಗೊಂಡು ಮನೇನೂ ಮೇಂಟೈನ್ ಮಾಡಿಕೊಂಡು ಎಲ್ಲ ಖರ್ಚುಗಳನ್ನ ನಿಭಾಯಿಸ್ಕೊಂಡು ಉಳಿಸ್ಕೊಂಡು ಒಂದು ಮರ್ಸಿಡೀಸ್ ಕಾರ್ ತೊಗೊಳಕ್ಕಾಗುತ್ತಾ? ಜನರಲಿ ಸಾಧ್ಯನೇ ಆಗಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಇದು ತುಂಬಾ ಕಷ್ಟ ಆಗುತ್ತೆ. ಬಟ್ ನಮ್ಮ ಸಿಸ್ಟಮಲ್ಲಿ ಜಾಯ್ನ್ ಆಗೋದ್ರಿಂದ, ನಮ್ಮ ಸಿಸ್ಟಮ್ನ ಒಂದು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಎಸ್, ಆ ಒಂದು ಕಾರಿನ ಕನಸನ್ನು ನೀವು ನನಸು ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಇರುತ್ತೆ. ಸೊ ಕಾರ ಅಂತ ನೆಕ್ಸ್ಟ್ ಬಂದಾಗ ಮತ್ತಿನ್ನೇನು ಬೇಕಾಗುತ್ತೆ? ನಮಗೆ ಏನು ಬೇಕಾಗುತ್ತೆ? ಮನೆ ಬೇಕಾಗುತ್ತೆ ಅಲ್ವಾ? ಎಸ್ ಫ್ರೆಂಡ್ಸ್, GBD ಅಂತ ನೀವು ಹೈಯೆಸ್ಟ್ ಲೆವೆಲ್ಗೆ ನಾನು ಹೇಳಿ ಅಂದರೆ ಒಂದು ಹೌಸಿಂಗ್ ಫಂಡ್ ಅಂತಲೂ ಕೊಡ್ತಾರೆ. ಈ ಹೌಸಿಂಗ್ ಫಂಡಿಂದ ಸೊ ಮಿನಿಮಮ್ 1.25 crores ಅಂದರೆ 1,25,00,000ವರೆಗೂ ನಾವು ಎಲಿಜಿಬಲ್ ಆಗ್ತಾ ಇದೀವಿ. ಅದನ್ನು ಕಂಪನಿ ನಮಗೆ ಫ್ರೀ ಆಫ್ ಕಾಸ್ಟ್ ಪ್ರೊವೈಡ್ ಮಾಡುತ್ತೆ ಫ್ರೆಂಡ್ಸ್. ಸೊ ನಾನು ಇನಿಷಿಯಲ್ ಆಗಿ ನಾನು ಹೇಳಿದ್ದೆ, ನಮ್ಮ ಸಿಸ್ಟಮ್ ಜಾಯ್ನ್ ಆಗೋದ್ರಿಂದ ನಿಮ್ಮ ಡ್ರೀಮ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್. ಸೊ ಈ ಸಿಸ್ಟಮಲ್ಲಿ ಜಾಯ್ನ್ ಆಗೋದ್ರಿಂದ ನಿಮ್ಮ ಒಂದು ಫಿಕ್ಸ್ಡ್ ಮಂತ್ಲಿ ಇನ್ಕಮ್ ಹೋಗುತ್ತೆ. ನಿಮ್ಗೆ ಯಾವುದೇ ಜಾಬ್ ಸೆಕ್ಯೂರಿಟಿ ಭಯನೂ ಇರೋಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ ಮೇಂಟೈನ್ ಮಾಡೋದು ಏನಾದ್ರು ಕಷ್ಟ ಇರೋಲ್ಲ, ಆ ಒಂದು ಭಯನೂ ಇರೋದಿಲ್ಲ. ಜೊತೆಗೆ ಕಾರ್ ಬರುತ್ತೆ, ಮನೆ ಬರುತ್ತೆ, ಫ್ರೀ ಫಾರಿನ್ ಟ್ರಿಪ್ ಬರುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇದ್ಮೇಲೆ ಯಾಕೆ ಫ್ರೆಂಡ್ಸ್ ಈ ಸಿಸ್ಟಮ್ ಜಾಯ್ನ್ ಮಾಡ್ಬಾರ್ದು ಹೇಳಿ ನೋಡಿ? ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ಪ್ರತಿನಿತ್ಯ ಬಳಸುವಂಥ ಸಾಮಾನುಗಳನ್ನು ಆ ಅಂಗಡಿ ಈ ಅಂಗಡಿ, ಆ ಶಾಪು ಈ ಶಾಪ್, ಆ ಮಾಲ್ ಈ ಮಾಲ್ ಅಂತ ಹೋಗೋದಕ್ಕಿಂತ ನೀವು ಇದೇ ಸಿಸ್ಟಮಲ್ಲಿ ಜಾಯ್ನ್ ಆಗೋದ್ರಿಂದ ಇಲ್ಲೇ ಖರೀದಿ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಸಿಸ್ಟಮ್ ಎಲ್ಲ ಆನ್ಲೈನ್ ಇರೋದ್ರಿಂದ ನೀವು ಮನೇಲೇ ಕೂತ್ಕೊಂಡು ಸಾಮಾನುಗಳನ್ನು ಸೆಲೆಕ್ಟ್ ಮಾಡ್ಬೋದು. ಮನೇಲೇ ಕೂತ್ಕೊಂಡು ಸಾಮಾನು ಎಷ್ಟು ಬಿಲ್ ಆಗುತ್ತೋ ಆ ಬಿಲ್ನ ಪೇಮೆಂಟ್ ಆನ್ಲೈನೇ ಮಾಡ್ಬೋದು. ಆಮೇಲೆ ಗೂಡ್ಸ್ ನಿಮ್ಮ ಮನೆ ಬಾಗಿಲುವರೆಗೂ ಬಂದು ತಲುಪುತ್ತೆ. ದಟ್ ಟು ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ವಿತ್ ಅ ಸೂಪರ್ ಫೈನ್ ಪ್ಯಾಕಿಂಗಲ್ಲಿ ಬರುತ್ತೆ. ಬಟ್ ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಸೊ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಬಂದ್ಬಿಟ್ಟು 4,000 ಆ್ಯಂಡ್ ಅಬವ್ ಇದ್ರೆ ಮಾತ್ರ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಒಂದು ವೇಳೆ ನಿಮ್ಮ ಒಂದು ಖರೀದಿ ಪ್ರತಿ ತಿಂಗಳು 4,000ಗಿಂತ ಕಮ್ಮಿ ಆಯಿತು ಅಂದರೆ ಸೊ ನಿಮಗೆ 75 rupees ಓನ್ಲಿ ಡೆಲಿವರಿ ಚಾರ್ಜಸ್ ಬೀಳುತ್ತೆ. ನೀವು ದೇಶದ ಯಾವುದೇ ಮೂಲೆಯಲ್ಲಿರ್ಬೋದು, ನಿಮಗೆ 75 rupees ಮಾತ್ರ ನಿಮಗೆ ಕೊರಿಯರ್ ಚಾರ್ಜ್ನ ಕಟ್ಟಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಖರೀದಿ 4,000 ಆ್ಯಂಡ್ ಅಬವ್ ಇತ್ತು ಅಂತಂದರೆ ನಿಮ್ಮ ಮನೆವರೆಗೂ ಗೂಡ್ಸ್ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಬರುತ್ತೆ. ಸೊ ಇಂಥ ಕರೋನಾ ಒಂದು ಪರಿಸ್ಥಿತಿಯಲ್ಲಿ ನೀವು ಯಾವುದೇ ಶಾಪ್ಗಾಗಲಿ ಯಾವುದೇ ಮಾಲ್ಗಾಗಲಿ ಹೋದರೆ ನಿಮ್ಮ ಒಂದು ಕರೋನಾ ಭೀತಿ ಇರುತ್ತಲ್ವ. ಸೊ ಆ ಕರೋನಾ ಭೀತಿನ ಹೋಗಲಾಡಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಮ್ಮ ಸಿಸ್ಟಮ್ ಜಾಯ್ನ್ ಆಗಬೇಕು. ಮನೇಲೇ ಕೂತ್ಕೊಂಡು ಸಾಮಾನು ಆರ್ಡರ್ ಮಾಡಬೇಕು, ಮನೇಲೇ ಕೂತ್ಕೊಂಡು ಸಾಮಾನು ತೊಗೊಳ್ಬೇಕು. ಸೊ ತುಂಬ ಒಳ್ಳೆಯ ಸಿಸ್ಟಮ್ ಇದೆಯಲ್ಲ ಫ್ರೆಂಡ್ಸ್ ಅಲ್ವಾ? ಓಕೆ ಫ್ರೆಂಡ್ಸ್, ಈಗ ನಾನು ನನ್ನ ಸಿಸ್ಟಮ್ ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಬೇಸಿಕಲಿ ನಮ್ಮ ಈ ಸಿಸ್ಟಮ್ ಬಂದ್ಬಿಟ್ಟು ವಿ ಕೆಪಾಸಿಟೇಟ್ ಯು ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಾವು ಆಪ್ರೇಟ್ ಮಾಡ್ತಾ ಇದ್ದೀವಿ. ಈ ವಿ ಕೆಪಾಸಿಟೇಟಿವ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಾವು ದೇಶದ ಪ್ರತಿಯೊಂದು ರಾಜ್ಯ, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಹಳ್ಳಿಗಳಿಗೂ ತಲುಪಿಸುವ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಬೇಸಿಕಲಿ ಈ ನಮ್ಮ ಒಂದು ವಿ ಕೆಪಾಸಿಟಿ ಪ್ಲ್ಯಾಟ್ಫಾರ್ಮ್ನ ಕಿಂಗ್ ಪಿನ್ ಆಗಿರ್ತಕ್ಕಂಥ ರುಚಿ ನೀಲಮ್ ಡಾಕ್ಟರ್ ಫ್ರಮ್ ಗುಜರಾತ್. ಬೇಸಿಕಲಿ ಇವರು ಗ್ಲೋಬಲ್ ಬ್ಲ್ಯಾಕ್ ಡೈಮಂಡ್ ಡೈರೆಕ್ಟರ್ GBD ಅಂತ ಹೇಳ್ತಾರೆ. ಇವರು ಈ ಫೀಲ್ಡಲ್ಲಿ ಸುಮಾರು ಒಂದು 15ರಿಂದ 20 ವರ್ಷಗಳಿಂದ ಕೆಲಸ ಮಾಡ್ತಾನೆ ಇದ್ದಾರೆ. ಹಾಗೂ ಇವ್ರ ಜೊತೆ ನಮ್ಮ ಎಲ್ಲ ಟೆಕ್ನಾಲಜಿಕಲಿ ಡೆವಲಪ್ಮೆಂಟ್ಗೋಸ್ಕರ ಈ ಎಂಟೈರ್ ಸಿಸ್ಟಮ್ನ ತುಂಬಾ ಸುಲಭವಾಗಿ ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬಾ ಶ್ರಮಪಟ್ಟು ಡಾಕ್ಟರ್ ನೀಲಮ್ ಅಂತ ಗುಜರಾತಲ್ಲಿ ಅವ್ರನ್ನೂ GBD ಸಹ. ಸೊ ಇವರಿಬ್ಬರು ಸೇರಿಕೊಂಡು ಒಂದು ಒಳ್ಳೆ ಸಿಸ್ಟಮ್ನ ಡೆವಲಪ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಬೇಸಿಕಲಿ ವಿ ಕೆಪಾಸಿಟಿ ಯು ಅನ್ನೋ ಈ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ನಾವು ಮಿನಿಮಮ್ 5,000 ಫ್ಯಾಮಿಲೀಸ್ಗೆ ಮಿನಿಮಮ್ 1 ಲಕ್ಷ ರೂಪಾಯಿ ಪರ್ ಮಂತ್ ಇನ್ಕಮ್ ಮಾಡಿಕೊಡ್ಬೇಕು ಅಂತ ಒಂದು ಪಣ ತೊಗೊಬಿಟ್ಟು ನಾವು
ದೇಶದ ಪ್ರತಿ ಮೂಲೆಗಳಿಗೂ ಪ್ರತಿ ಹಳ್ಳಿಗಳಿಗೂ ಜಿಲ್ಲೆಗಳಿಗೂ ರೀಚ್ ಆಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಫ್ರಮ್ ದ ಬಿಗಿನಿಂಗ್ ಟಿಲ್ ನಾವು ನೀವು ಒಂದು ವರ್ಡ್ನ ಕಾನ್ಸ್ಟೆಂಟಾಗಿ ಕೇಳಿರ್ತೀರ ಅಲ್ವಾ, ನನ್ನ ಬಾಯಿಂದ ಸಿಸ್ಟಮ್ ಅಂತ ಹೇಳ್ತಿರ್ತೀನಿ. ಏನು ಸಿಸ್ಟಮ್ ಇದು, ಯಾವ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕ್ಯೂರಿಯಾಸಿಟಿ ಇರುತ್ತಲ್ವಾ. ಸೊ ಇಟ್ಸ್ ಟೈಮ್ for me to introduce our system. Our system is nothing but I am talking about Modicare. Modicare, yes my dear friends, Modicare. This is around 25 to 30 years old company. ಸೊ ನೀವು ಆಗಲೇ ಕೆಲವೊಂದು ಪ್ರಾಡಕ್ಟ್ ಕೇಳ್ತೀರಾ, ಮೋದಿ ಟೈರ್ ಕೇಳ್ತೀರಾ, ಮೋದಿ ಗ್ಲಾಸ್ ಕೇಳ್ತೀರಾ, ಮೋದಿ ರಬ್ಬರ್ ಕೇಳ್ತೀರಲ್ವಾ. ಸೊ ಇದೇ ಥರ ತುಂಬ ಬೇರೆ ಪ್ರಾಡಕ್ಟ್ಗಳಲ್ಲಿ ಅವ್ರು ಒಂದು ಎಸ್ಟಾಬ್ಲಿಷ್ನ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 25-30 ವರ್ಷ ಹಳೆಯ ಕಂಪ್ನಿ ಫ್ರೆಂಡ್ಸ್. ದಿಸ್ ಇಸ್ Modicare ಕಂಪ್ನಿ. ದಿಸ್ ಇಸ್ ನಥಿಂಗ್ ಬಟ್ this is one of the best direct selling industry, and from consumer point of view this is the direct buying industry for us. Yes friends, this is Modicare, and Sameer Modi ji is our chairperson who is doing a wonderful contribution to the society by providing a very wonderful and a quality and a super fine products to each and everyone who have joined our system. So ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಇದೇ ಒಂದು ಉದ್ದೇಶದಿಂದ ಇವತ್ತು ನಾನು ಬಂದಿದ್ದೆ. ಸೊ ಐ ಟೋಲ್ಡ್ ಯು ಅಬೌಟ್ ದ ಸಿಸ್ಟಮ್, ಐ ವಾಸ್ ಟಾಕಿಂಗ್ ಅಬೌಟ್ ದಟ್ ಬಟ್ Modicare. ಸೊ ಹೋಪ್ಫುಲಿ ನಿಮ್ಗೆ ಎಲ್ಲ ವಿಷಯಗಳು ಅರ್ಥ ಆಗಿದೆ, ತುಂಬ ಕ್ಲಿಯರಾಗಿ ಅರ್ಥ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಮಲ್ಲಿ ನಿಮ್ಮ ತಲೆಯಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ಪ್ಲೀಸ್ ಡೋಂಟ್ ಹೆಸಿಟೇಟ್ ಟು ಕಾಲ್ ಮೀ at 6305793960 or 9962980060. I'll repeat once again, 6305793960 or 9962980060. I'm Devraj here. And ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತೀನಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಇದನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆ್ಯಂಡ್ ಟನ್ ಅಂತ ಒಂದ್ಸತಿ ಗಂಟೆ ಹೊಡೆಯೋದನ್ನು ಮರಿಬೇಡಿ. ಯಾಕೆಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಕಂಪ್ನಿ ಬಗ್ಗೆ ಹೇಳಿದೆ, ನಮ್ಮ ಸಿಸ್ಟಮ್ ಬಗ್ಗೆ ಹೇಳಿದೆ, ನಮ್ಮ ಸಿಸ್ಟಮಲ್ಲಿ ಪ್ರಾಡಕ್ಟ್ಗಳ ಕ್ವಾಲಿಟಿ ಬಗ್ಗೆ ಹೇಳಿದೆ, ಪ್ರೈಸ್ ಬಗ್ಗೆ ಅಂದರೆ ಕಾಸ್ಟ್ ಅನಾಲಿಸಿಸ್ ಬಗ್ಗೆ ಹೇಳಿದೆ ಅಲ್ವಾ. ಸೊ ಈಗ ಕೆಲವೊಂದು ಪ್ರಾಡಕ್ಟ್ಗಳ ಡೆಮೋನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ, ಕೆಲವೊಂದು ಪ್ರಾಡಕ್ಟ್ ವೀಡಿಯೋಗಳನ್ನ, ಅಂದರೆ ನಮ್ಮ ಪ್ರಾಡಕ್ಟ್ಗಳಲ್ಲಿ ನಮ್ಮ ಸಿಸ್ಟಮಲ್ಲಿ ಇರುವಂಥ ಪ್ರಾಡಕ್ಟ್ಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕು ಅಂತ ಕೆಲವೊಂದು ಪ್ರಾಡಕ್ಟ್ಗಳ ಡೆಮೋನ್ಸ್ಟ್ರೇಷನು ಮಾಡ್ತೀನಿ, ಕೆಲವೊಂದು ಪ್ರಾಡಕ್ಟ್ಗಳ ವೀಡಿಯೋ ಅವೈಲೇಬಲ್ ಇದೆ, ಆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆ ಎಲ್ಲ ವೀಡಿಯೋಗಳನ್ನ ಡೈರೆಕ್ಟಾಗಿ ನೀವು ವಾಚ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ. ಸೊ ದಯವಿಟ್ಟು ಫ್ರೆಂಡ್ಸ್ ಪ್ಲೀಸ್ ಹೋಗೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಅಂತ ಮರಿಬೇಡಿ. ಆಮೇಲೆ ಒಂದು ವೇಳೆ ನಿಮ್ಗೆ ಇಷ್ಟ ಆದಲ್ಲಿ ಅಥವಾ ನಿಮ್ಮ ಯಾರೇ ಫ್ರೆಂಡ್ಸ್ ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಸೊ ಯಾರಿಗೋ ಒಬ್ಬರಿಗೆ ಇದನ್ನು ಕಳಿಸೋದ್ರಿಂದ ಅವ್ರಿಗೆ ಪ್ಯಾಸಿವ್ ಇನ್ಕಮ್ನ ಅವಶ್ಯಕತೆ ಇದೆ, ಅವ್ರು ಇದನ್ನ ಮಾಡ್ಬೋದು, ಅವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ಆಗುತ್ತೆ ಅಂತ ನೀವು ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಸೊ thank you very much friends, thank you very much for watching this video.